ಮೊದಲನೇದಾಗಿ ಮೀಡಿಯಾ ಮಾಧ್ಯಮಕ್ಕೆ ಕ್ಷಮೆ ಕೇಳಕ್ ಇಷ್ಟಪಡ್ತೀನಿ. ಸ್ವಲ್ಪ ಬರೋದು ತಡ ಆಯ್ತು ಶೂಟಿಂಗ್ ಇರೋದ್ರಿಂದ. ಕಾಗದ ಬಗ್ಗೆ ಹೇಳ್ಬೇಕಂದ್ರೆ ಈ ಒಂದು ಪಾತ್ರನ ನಿಭಾಯಿಸಕ್ಕೆ ಅವಕಾಶ ಮಾಡಿಕೊಟ್ಟಂತ ರಂಜಿತ್ ಸರ್ಗೆ, ಅರುಣ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನ್ನ ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ ಆಯೇಷಾ, ಮುಸ್ಲಿಂ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಬೋಲ್ಡ್, ಸ್ಟ್ರೈಟ್ ಫಾರ್ವರ್ಡ್, ತುಂಬಾ ಮೆಚುರಿಟಿ ಇರೋಂತಹ ಹುಡುಗಿ, ಈಕ್ವಾಲಿಟಿ ಆ ತರ ಇರುವಂತಹ ಪಾತ್ರ. ಸೊ ಕಾಗದ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ ಮೂವಿ ಬಗ್ಗೆ. 2005 ಅಲ್ಲಿ ಒಂದು ಲವ್ ಆದ್ರೆ ಹಿಂಗ್ ಕಮ್ಯುನಿಕೇಟ್ ಮಾಡ್ತಿದ್ರು. ಆಗ ಯಾವುದೇ ಸೋಷಿಯಲ್ ಮೀಡಿಯಾ ಇಲ್ದೇದಾಗ ಅವ್ರವ್ರ ಫೀಲಿಂಗ್ಸ್ ನ ಹೆಂಗೆ ವ್ಯಕ್ತಪಡಿಸ್ತಿದ್ರು. ಅವ್ರೇನಾದ್ರು ಒಬ್ರಿಗೆ ಹೇಳ್ಬೇಕಂದ್ರೆ ಅದಕ್ಕೆ ಎಷ್ಟು ಟೈಮ್ ತಗೋತಿತ್ತು, ಅದಕ್ಕೆ ರಿಯಾಕ್ಟ್ ಮಾಡಕ್ಕೆ ಅವ್ರಿಗೆ ಎಷ್ಟು ಟೈಮ್ ತಗೋತಿತ್ತು. ಆ ರೀತಿಯ ಒಂದು ಕ್ಯೂಟ್ ಲವ್ ಸ್ಟೋರಿ. ಅದ್ರ ಜೊತೆ ಇನ್ನ ಬೇರೆ ಬೇರೆ ಕಥೆಗಳು ಇದೆ. ಆಲ್ರೆಡಿ ಟ್ರೇಲರ್ ರಿಲೀಸ್ ಆಗಿದೆ ಜಿಂಕಾರ್ ಮ್ಯೂಸಿಕ್ ಅಲ್ಲಿ. ಸೊ ಎಲ್ರು ತಪ್ಪದೆ ಹೋಗಿ ಟ್ರೇಲರ್ ನ ನೋಡಿ. ಸೊ ಎಸ್, ನಿಮ್ಗೆ ಹೇಗೆ ಸಿಕ್ಕಿದೆ ಅವಕಾಶ? ಶಿವಮಂಜು ಸರ್ ಪ್ರಾಬ್ಲಿ ಸರ್ ರೆಫರ್ ಮಾಡಿದ್ದು ಅನ್ಸುತ್ತೆ. ಹೌದು, ಸರ್ ರೆಫರ್ ಮಾಡಿದ್ರು ರಂಜಿತ್ ಸರ್ಗೆ. ಒಂದ್ಸಲ ಹೀರೋಯಿನ್ ಹುಡುಕ್ಬೇಕಾದ್ರೆ ತುಂಬಾ ಆಡಿಷನ್ಸ್ ಎಲ್ಲ ಮಾಡಿದೀವಿ ಅಂತ ಹೇಳಿದ್ರು. ಸೊ ಶಿವಮಂಜು ಸರ್ ಪಪ್ಪಂಗೆ ಕಾಲ್ ಮಾಡಿ ರೆಫರ್ ಮಾಡಿದ್ರು, ಈ ಹುಡುಗಿನ ಒಂದ್ಸಲ ನೋಡಿ, ಒಂದ್ಸಲ ಆಡಿಷನ್ ಅಥವಾ ಲುಕ್ ಟೆಸ್ಟ್ ಗೆ ಅಂತ. ಸೊ ಯಾವಾಗ ರಂಜಿತ್ ಸರ್ ಕಾಲ್ ಮಾಡಿ ಶಿವಮಂಜು ಸರ್ ಪಪ್ಪ ಹತ್ರ ಮಾತಾಡಿ, ರಂಜಿತ್ ಸರ್ ಕಾಲ್ ಮಾಡಿ ಕೂಡ ಮಾತಾಡಿದ್ರು. ಅವಾಗ ಸ್ಟಾರ್ಟಿಂಗ್ ನನ್ ಮೇಲೆ ನಂಗೆ ಕಾನ್ಫಿಡೆನ್ಸ್ ಇರಲಿಲ್ಲ, ಅಂಡ್ ಅಫ್ಕೋರ್ಸ್ ಪಪ್ಪಂಗೂ ಕಾನ್ಫಿಡೆನ್ಸ್ ಇರಲಿಲ್ಲ ದಟ್ ನಾನು ಹೀರೋಯಿನ್ ಆಗಿ ಮೂವಿಯಲ್ಲಿ ಮಾಡ್ತೀನಿ ಅಂತ. ಸೊ ಅದಕ್ಕೆ ಒಂದ್ಸಲ ನೇರವಾಗಿ ಭೇಟಿಯಾಗಿ ಕತೆನ ಕೇಳಿ ನಾನು ಅದಕ್ಕೆ ಸೂಟ್ ಆಗ್ತೀನಾ ಇಲ್ವಾ ಅಂತ ನೀವೇ ನೋಡಿ ಅಂತ ಪಪ್ಪ ಡೈರೆಕ್ಟರ್ ಸರ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಲುಕ್ ಟೆಸ್ಟ್ ತರ, ಆಡಿಷನ್ ತರ ಆಗಿ ಸೊ ಆಮೇಲೆ ಸೆಲೆಕ್ಷನ್ ಆಯ್ತು. ಈ ಸಬ್ಜೆಕ್ಟ್ ಮುಸ್ಲಿಂ ಕ್ಯಾರೆಕ್ಟರ್ ಅಂದಾಗ ಮುಸ್ಲಿಂ ಕ್ಯಾರೆಕ್ಟರ್ ಅನ್ನೋದ ಖುಷಿನೇ ಆಯ್ತು. ಅಂದ್ರೆ ಈ ಕತೆ ಕೇಳಾದ್ಮೇಲೆ ಆ ಕ್ಯಾರೆಕ್ಟರ್ ಗೊತ್ತಾದ್ಮೇಲೆ ಈ ಒಂದು ಕ್ಯಾರೆಕ್ಟರ್ ನಿಭಾಯಿಸ್ತಾ ಇದ್ದೀನಿ ನಾನು ಅನ್ನೋದಕ್ಕೆ ತುಂಬಾ ಖುಷಿ ಆಯ್ತು. ಬಿಕಾಸ್ ಇವಾಗ ಮುಸ್ಲಿಮ್ಸ್ ಅಂದ್ರೆ ಒಂದು ಅಸಂಪ್ಷನ್ ಇದೆ, ಹಿಂಗೆ ಇರ್ತಾರೆ ಹಂಗೆ ಇರ್ತಾರೆ ಅಂತ. ನಮ್ಮ ಕಥೆಯಲ್ಲಿ ಹೆಂಗಿದೆ ಅಂದ್ರೆ ಯಾವ ತರ ಇರ್ತಾರೆ ಅನ್ನೋದು ತೋರಿಸಿದ್ದಾರೆ. ನಾಟ್ ಓನ್ಲಿ ಬ್ಯಾಡ್, ಎಲ್ರೂ ಒಂದೇ ತರ ಇರಲ್ಲ, ಅಂಡ್ ಎಷ್ಟು ಡಿಫ್ರೆನ್ಸಸ್ ಇರುತ್ತೆ, ನಮ್ಮ ಅಸಂಪ್ಷನ್ ಏನಿರುತ್ತೆ ಮತ್ತೆ ಆಕ್ಚುಲ್ ಆಗಿ ಏನು ಅನ್ನೋದು ನಮ್ ಕಥೆಯಲ್ಲಿ ಗೊತ್ತಾಗುತ್ತೆ. ನಿಮ್ಗೇನು ಚಾಲೆಂಜಿಂಗ್ ಅನ್ಸಿದೆ ಇದ್ರಲ್ಲಿ? ನನಗೆ ಚಾಲೆಂಜಿಂಗ್ ಅನ್ಸಿದ್ದು ಅಫ್ಕೋರ್ಸ್ ಕ್ಲೈಮ್ಯಾಕ್ಸ್ ಅನ್ಸುತ್ತೆ. ಅಂದ್ರೆ ನನ್ನ ಕ್ಲೈಮ್ಯಾಕ್ಸ್ ಸೀನ್ ನನಗ್ ಸ್ವಲ್ಪ ಚಾಲೆಂಜಿಂಗ್ ಅನ್ಸ್ತು. ಬಿಕಾಸ್ 2 days ಹಿಂದೆ ಹೇಳ್ಬಿಟ್ಟಿದ್ರು ಸರ್ ನನ್ಗೆ, 2 days ಅಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತೀವಿ ನಾವು, ಹಂಗ್ ಬರ್ಬೇಕು ಅಂತ. ಅವಾಗ ಸ್ವಲ್ಪ ನನಗೆ ಹೇಳಿ, ಸೊ ಅದನ್ನ ಹೇಳಿದ್ರಲ್ಲ, ಯಾವತ್ತೇನು ಹೇಳಿರ್ಲಿಲ್ಲ ಅವರು, ನೆಕ್ಸ್ಟ್ ಶೂಟ್ ಇದನ್ ಮಾಡ್ತೀವಿ ಹಿಂಗ್ ಬರುತ್ತೆ ಅಂತ. ಸೊ ಕ್ಲೈಮ್ಯಾಕ್ಸ್ಗೆ ಸರ್ಗಲ್ಲ ಪ್ರತಿಯೊಬ್ಬರಿಗೂ ಹೋಪ್ಸ್ ಇತ್ತು, ಅಲ್ಲಿ ಟೆಕ್ನಿಷಿಯನ್ಸ್ ಆಗಿರ್ಲಿ, ವರ್ಕ್ ಮಾಡೋರ್ಗಾಗಿರ್ಲಿ. ಸೊ ಎಲ್ರು ಹೇಳಿದ್ರು ನನಗೆ ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಇದೆ, ಅದ್ರಲ್ಲಿ ಚೆನ್ನಾಗ್ ಬರ್ಬೇಕು ಅಂತ. ಸೊ ಅದ್ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ಸ್ತು, ಅಂಡ್ ತುಂಬಾ ಖುಷಿಯಿಂದ ಮಾಡಿದೆ. ನನಗೆ ಔಟ್ಕಮ್ ನೋಡಿ ನನಗೂ ತುಂಬಾ ಖುಷಿ ಆಯ್ತು. ಈಗ ಫಸ್ಟ್ PU. ಹೌದು, ಹೌದು, ಸ್ಕೂಲ್ 10th ಕ್ಲೈಮ್ಯಾಕ್ಸ್ ಹೇಳಲ್ಲ. ನನ್ಗೆ ರಿವ್ಯೂಸ್ ಜಾಸ್ತಿ ಈಗ ಟ್ರೇಲರ್, ಟೀಸರ್ ಮತ್ತೆ ಸಾಂಗ್ ನೋಡಾದ್ಮೇಲೆ ನನ್ಗೆ ನಮ್ಮ ರಿವ್ಯೂಸ್ ಏನ್ ಬಂದಿದೆ ಅಂದ್ರೆ ಸಿನಿಮಾಟೋಗ್ರಾಫಿ ಬಗ್ಗೆ ಪ್ರತಿಯೊಬ್ರು ಹೇಳಿದ್ದಾರೆ. ನಮ್ಮ ವೀನಸ್ ನಾಗರಾಜ್ ಸರ್ ಅವರ ಸಿನಿಮಾಟೋಗ್ರಾಫಿ ಪ್ರತಿಯೊಬ್ರಿಗೂ, ನಮ್ಮ ಲೊಕೇಶನ್ಸ್ ಆಗಿರ್ಲಿ ಅಥವಾ ಒಂದು ಸೀನರಿ ಏನ್ ಶೂಟ್ ಮಾಡಿದ್ದಾರೆ ಅವ್ರದ್ದು ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಸೊ ಅದನ್ನ ಹೇಳ್ಬೇಕು. ಪ್ರತಿಯೊಬ್ರು ನನ್ಗೆ ಫೋನ್ ಮಾಡಿ ಮಾತಾಡಿದವರು, ನನ್ಗೆ ವಿಶ್ ಮಾಡಿದವರು ಪ್ರತಿಯೊಬ್ರು ಹೇಳಿದ್ದು ಇದೊಂದು ಮಾತು, ಎಲ್ರು ಬಾಯಲ್ಲಿ ನಾನು ಕೇಳಿದ್ದು ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ ಅಂತ. ಸೊ ನಾಗರಾಜ್ ಸರ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಏನ್ ಸಿನಿಮಾ ಮಾಡ್ಕೊಂಡು ಹೋಗ್ತೀರಾ ಇಲ್ಲ ಸೀರಿಯಲ್ ಮಾಡ್ತೀರಾ? ಇವಾಗ ನಾನು ಫಸ್ಟ್ PU ಇವಾಗ ಕಾಲೇಜ್ ಶುರು ಆಗಿರೋದು ನನಗೆ. ಸೊ ಓದ್ತಾ ಇದೀನಿ. ನೆಕ್ಸ್ಟ್ ನಮ್ಗೆ ಮೂವೀಸ್, ಸಿನಿಮಾಸ್ ಅಂತ ಇವಾಗ ಸೀರಿಯಲ್ ಏನ್ ಮಾಡ್ತಾ ಇದ್ದೀನಿ ಅದು ನಡೆಯೋವರೆಗೂ ಅಫ್ಕೋರ್ಸ್ ಮಾಡ್ಲೇಬೇಕು, ಅಗ್ರಿಮೆಂಟ್ ಅದು. ಸೊ ನೆಕ್ಸ್ಟ್ ಆಫರ್ಸ್ ಮುಂದಕ್ಕೆ ಬಂದ್ರೆ ನೋಡೋಣ ಮೂವೀಸ್ ಎಲ್ಲ.
ಅಂಡ್ ನಮ್ಮ PR ವೆಂಕಟೇಶ್ ಸರ್ ಅವ್ರ ಬಗ್ಗೆ ಹೇಳ್ಬೇಕು. ನಾನು ಎಷ್ಟೋ ಪ್ರೋಗ್ರಾಮ್ಸ್ ಅಲ್ಲಿ ನನ್ಗೆ ಸಿಗ್ತಾರೆ ಅವರು. ಯಾವಾಗ್ಲೂ ಹೇಳ್ತಿದ್ರು ಅವರು, ಮುಂದೆ ಒಳ್ಳೆ ಕಲಾವಿದೆ ಆಗ್ತೀಯ ನೀನು, ಹೀರೋಯಿನ್ ಆಗ್ತೀಯ ನೀನು ಅಂತ. ಇವತ್ತು ನನ್ನ ಮೂವಿಗೆ ಅವರು PRO ಆಗಿದ್ದಕ್ಕೆ ನನಗೆ ತುಂಬಾ ಸಂತೋಷ ಇದೆ, ನಂಗೆ ತುಂಬಾ ಹೆಮ್ಮೆ ಇದೆ. ಥ್ಯಾಂಕ್ ಯು ಸರ್. ಅಂಡ್ ಮೀಡಿಯಾದವರು ನನ್ನ ಬೇರೆ ಮೂವೀಸ್ ಗಳಲ್ಲಿ ಬಂದಾಗ ನನ್ನ ಇಂಟರ್ವ್ಯೂಸ್ಗೆ ಚೈಲ್ಡ್ ಆರ್ಟಿಸ್ಟ್, ಬಾಲನಟಿ ಅಂತ ಪ್ರತಿಯೊಬ್ರು ಯಾರ್ಯಾರು ನಾನು ಇಂಟರ್ವ್ಯೂ ತಗೊಂಡಿದ್ದೀರಾ ಅವರೆಲ್ಲರೂ ನನಗೆ ಹೇಳಿದ್ರು ಅಂದ್ರೆ ಮುಂದೆ ಒಂದು ಒಳ್ಳೆ ಕಲಾವಿದೆ ಆಗ್ತೀಯಾ ಅಂತ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇವತ್ತು ಇಲ್ಲಿದ್ದೀನಿ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಫೋಟೋ ತೆಗೆದಿದ್ದೀವಪ್ಪ ಸರ್, ನಿಮ್ಮಿಬ್ರು ಹೆಂಗ್ ಮರೆಯಕ್ಕಾಗುತ್ತೆ ಸರ್? ಯಾವ್ದೇ ಇವೆಂಟ್ ಹೋದ್ರು, ಯಾವ್ದೇ ಪ್ರೋಗ್ರಾಮ್ಸ್ ಹೋದ್ರು, ನಿಮ್ಮಿಬ್ರು ಫೋಟೋಸ್ ಅಫ್ಕೋರ್ಸ್. ನಿಮ್ಗೂ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಕಿತಾ. ಸೊ ಆದಿತ್ಯ ಅವ್ರನ್ನ ಮಾತಾಡ್ಸೋಣ.